ಮೇಡಮ್, ಸರ್ಸು ರಾಹುಲ್ ಟೆಂಡರ್ ಹಾಕೋದಕ್ಕೆ ಬರ್ತಿದ್ದಾರೆ. ಬರ್ತಿದ್ದೀರಾ? ಅವತ್ತು ಬುಲೆಟ್ ಪ್ರೀತಿ ಬದಲು 7 ಬಿದ್ದಿದ್ರೆ ಇಷ್ಟೊಂದು ಟೆನ್ಷನ್ ಇರ್ತಿರ್ಲಿಲ್ಲ. ಇವಾಗ ಏನ್ ಮಾಡೋದು? ಅವ್ರನ್ನ ಹೇಗ್ ತಡೆಯೋದು? ಆ ಸರ್ಸು ಬಂದ್ರೆ ಏನ್ ಮೇಡಮ್, ನಾವು ತುಂಬಾ ಜಾಗ್ರತೆ ತಗೊಂಡು ಎಷ್ಟೋ ಜನರನ್ನ ಕನ್ಸಲ್ಟ್ ಮಾಡಿ ಈ ಕೋರ್ಟ್ ರೆಡಿ ಮಾಡಿದೀವಲ್ಲ ಮೇಡಮ್. ನಿಜಾನೇ. ಆದ್ರೆ ಆ ಸರಸು ತರೋ ಕೋಡ್ನ ರೆಡಿ ಮಾಡಿರೋದು ಆ ವಾಗ್ದೇವಿ. ಅವಳು ಮಾಡೋ ಕೆಲ್ಸಗಳ ಮೇಲೆ ಕೋಪ ಇದ್ರು ಅವಳ ಟ್ಯಾಲೆಂಟ್ ಮೇಲೆ ಮಾತ್ರ ನಂಬಿಕೆ ಜೊತೆಗೆ ಅಸೂಯೆ ಕೂಡ ಇದೆ. ಅದೇ ನನ್ನ ನೋವು, ಭಯ. ಈ ಪ್ರಾಜೆಕ್ಟ್ ಏನಾದ್ರೂ ಓಕೆ ಆದ್ರೆ 50 ಇಯರ್ಸ್ ಯಾವ ಕಷ್ಟನೂ ಇಲ್ದೇನೆ, ಯಾರ ಮೇಲೂ ಡಿಪೆಂಡ್ ಆಗ್ದೇನೆ ಖುಷಿಯಾಗಿ ಸಂತೋಷವಾಗಿರ್ಬೋದು ಅನ್ಕೊಂಡಿದ್ದೆ. ಅದಕ್ಕೆ ಆ ವಾಗ್ದೇವಿನ ಕಿಡ್ನಾಪ್ ಮಾಡಿ ಸರಸುನ ಸಿಕ್ಕಾಕ್ಸ್ದೆ. ಅವಳು ಏನೇ ಮಾಡಿದ್ರು ಆ ಪ್ರಾಜೆಕ್ಟ್ ನ ಮಾತ್ರ ಅವಳಿಗೆ ಸಿಗೋದಕ್ಕೆ ನಾನ್ ಬಿಡೋದಿಲ್ಲ. ಇನ್ನು ಎಷ್ಟು ದೂರ ರಾಹುಲ್ ಅವರೇ? 10 ಮಿನಿಟ್ಸ್ ಸರ್ಸು. ದೇವರ ದಯೆಯಿಂದ ಈ ಪ್ರಾಜೆಕ್ಟ್ ನಮಗ್ ಸಿಕ್ಕಿದ್ರೆ ಅಮ್ಮನವ್ರ ಮನೆಗೆ ಕರ್ಕೊಂಡ್ ಬಂದಿದ ತಕ್ಷಣ ಈ ಶುಭ ಸುದ್ದಿ ಕೊಟ್ಟ ಹಾಗಾಗುತ್ತೆ. ಹಲೋ ಸರ್, ನನ್ನ ಹೆಸರು ಚಂದು ಸರ್. ವಾಗ್ದೇವಿ ಗ್ರೂಪ್ ಅಲ್ಲಿ ನಾನು ಟೀಚರ್ ಆಗಿದ್ದೀನಿ. ಹೇಳಿ. ವಾಗ್ದೇವಿ ಮೇಡಮ್ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ಸರ್. ಆಕ್ಸಿಡೆಂಟ್? ಎಲ್ಲಿ? ಸಿಟಿ ಔಟ್ಸ್ಕಟ್ಸ್ ಅಲ್ಲಿರೋ ಕ್ವಾರಿ ಹತ್ರ ಸರ್. ಒಳಗಡೆ ಮೇಡಮ್ ಅವರು ಇದ್ದಾರೆ ಅನ್ಸುತ್ತೆ ಸರ್. ಅದು ಮೇಡಮ್ ಕಾರೇನಾ? ನೀವು ಸರಿಯಾಗಿ ನೋಡಿದ್ರಾ? ಹೌದು ಸರ್. ಮೇಡಮ್ ಅವ್ರ ಕಾರ್ ನಂಬರ್ KA01-111. ಅದು ಮೇಡಮ್ ಕಾರೇನೆ. ನೀವು ಬೇಗ ಸ್ಪಾಟಿಗೆ ಬನ್ನಿ ಸರ್. ಮೇಡಮ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಸರ್. ಆಲ್ರೆಡಿ ಆಂಬ್ಯುಲೆನ್ಸ್ ಮತ್ತೆ ಪೊಲೀಸರು ಕೂಡ ಬಂದಿದ್ದಾರೆ. ಓಕೆ. ಏನ್ ರಾಹುಲ್ ಅವರೇ ಇದು? ಅಮ್ಮನವ್ರನ್ನ ಕಾಪಾಡ್ಬೇಕು ಅಂತ ನಾವ್ ಹೋಗ್ತಿದ್ರೆ ಇಂಥ ಸುದ್ದಿನ ಕೇಳೋ ಹಾಗಾಯ್ತಲ್ಲ. ರಾಹುಲ್ ಅವರೇ ನಿಮ್ಮನ್ನೇ. ರಾಹುಲ್ ಅವರೇ ಏನ್ ಯೋಚಿಸ್ತಿದ್ದೀರಾ? ಬೇಗ ಕಾರ್ನ ಹಿಂದೆ ತಿರುಗಿಸಿ. ಭಗವಂತ, ಏನ್ರೋ ನಂಬಿಟ್ರಾ? ಹೌದು ಮೇಡಮ್. ಕಾರ್ ಯೂಟರ್ನ್ ಮಾಡಿ ಕ್ವಾರಿ ಹತ್ರ ಹೊರಟ್ರು. ವೆರಿ ಗುಡ್. ಈವ್ನಿಂಗ್ ಆಫೀಸಿಗೆ ಬಂದು ನಿನ್ ಗಿಫ್ಟ್ ನ ತಗೊಂಡು ಹೋಗು. ಓಕೆ ಮೇಡಮ್, ಥ್ಯಾಂಕ್ ಯು. ಜ್ಯೋತಿ ಮೇಡಮ್, ನಮ್ ಪ್ಲಾನ್ ವರ್ಕೌಟ್ ಆಯ್ತು. ರಾಹುಲ್ ಸರಸು ಸುಳ್ಳನ್ನ ನಂಬಿ ಯೂ ಟರ್ನ್ ತಗೊಂಡ್ರು. ಇನ್ ನಮಗ್ ಯಾವ ಭಯನೂ ಇಲ್ಲ. ಇವಾಗ ಹೋಗಿ ಆ ಟೆಂಡರ್ನ ಸಬ್ಮಿಟ್ ಮಾಡ್ತೀನಿ. ಪ್ರಾಜೆಕ್ಟ್ ನ ಪಡ್ಕೋತೀನಿ. ಈ ಪ್ರಾಜೆಕ್ಟ್ ಇಂದ ಈ ಸುರೇಖನ ಬೇರೆ ಮಾಡೋರು ಯಾರೂ ಇಲ್ಲ. ಟೈಮ್ ಆಯ್ತು, ಬಿಡ್ಡಿಂಗ್ ಸ್ಟಾರ್ಟ್ ಮಾಡಿ.
ನಿಮ್ ಸ್ಮೈಲು ಕಾನ್ಫಿಡೆನ್ಸ್ ನೋಡ್ತಿದ್ರೆ ಈ ಪ್ರಾಜೆಕ್ಟ್ ನಿಮಗೆ ಸಿಗಬಹುದು ಅನ್ಸುತ್ತೆ. ಅನ್ಸೋದೇನು ಸರ್, ಇಟ್ಸ್ ಶೋರ್ ಶಾರ್ಟ್. ಸುರೇಖಾ ಅಂದ್ರೆ ಸಕ್ಸಸ್, ಸಕ್ಸಸ್ ಅಂದ್ರೆ ಸುರೇಖಾ. ಇನ್ನೂ 5 ಮಿನಿಟ್ಸ್ ಇದೆ. ಇನ್ನೂ ಯಾರಾದ್ರೂ ಬರ್ತಾರೆ ಅನ್ನೋ ನೋಡೋಣ. ಇನ್ಯಾರಿಗೋಸ್ಕರನೂ ವೇಟ್ ಮಾಡೋ ಅಗತ್ಯ ಇಲ್ಲ ರೆಡ್ಡಿ ಅವರೇ. ನಾನ್ ಸಬ್ಮಿಟ್ ಮಾಡ್ದೆ ಅಲ್ವಾ, ಬಿಡ್ಡಿಂಗ್ ಕ್ಲೋಸ್ ಮಾಡಿದ್ರೆ ಬೆಟರ್. ನೀವು ಕಾನ್ಫಿಡೆಂಟ್ ಆಗಿರ್ಬೋದು, ಆದ್ರೆ ನಮಗೂ ಕೂಡ ಕೆಲವು ರೂಲ್ಸ್ ಇರುತ್ತೆ ಅಲ್ವೇನ್ರಿ? ಎಲ್ಲಾ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಸಬ್ಮಿಟ್ ಮಾಡಿದ್ದಾರೆ. ಇನ್ಯಾಕ್ ವೇಟ್ ಮಾಡೋದು? ಅಂದ್ರೆ ವಾಗ್ದೇವಿ ಅವ್ರ ಕಂಪ್ನಿಯಿಂದ ಕೋಡ್ ಬರಬೇಕಾಗಿತ್ತು. ಅವ್ರು ಲಾಸ್ಟ್ ವೀಕ್ ಫೋನ್ ಮಾಡಿ ಈ ಪ್ರಾಜೆಕ್ಟ್ ಮೇಲೆ ಅವರಿಗೂ ಇಂಟ್ರೆಸ್ಟ್ ಹೇಳಿದ್ರು. ನೋಡಿ, ನಿಮ್ಗೆ ಫೇವರ್ ಮಾಡ್ಬೇಕು ಅಂತ ಆಸೆ ಇದ್ರೆ ಬೇರೆ ಪ್ರಾಸೆಸ್ ಅಲ್ಲಿ ಮಾಡಿ, ಆದ್ರೆ ಟೆಂಡರ್ ಅಲ್ಲ. ವಾಗ್ದೇವಿ ಅವರ ಮನೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ ಅಂತ ಕೇಳ್ಪಟ್ಟೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿಂದ ಏನೂ ರೆಸ್ಪಾನ್ಸ್ ಇರಲ್ಲ. ಪ್ರಾಸೆಸ್ ಸ್ಟಾರ್ಟ್ ಮಾಡಿ. ಹೌದು ಸರ್, ಒಬ್ರಿಗೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಯಾ, ಪ್ಲೀಸ್ ಸ್ಟಾರ್ಟ್. ಓಕೆ. ಒಟ್ಟಾರೆ ಎಲ್ಲ ಸಬ್ಮಿಷನ್ ಪರಿಶೀಲಿಸಿದ ನಂತರ ಬೆಸ್ಟ್ ಕೋಟ್ ಸುರೇಖಾ ಗ್ರೂಪ್ ಇಂದ ಬಂದಿದೆ. Congrats, madam. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ಸ್. Congrats, madam. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು. ಸೊ ಈ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸುರೇಖಾ ಗ್ರೂಪ್ಗೆ ನಿಂತ್ಕೊಳ್ಳಿ.
ವಾಗ್ದೇವಿ ಗ್ರೂಪ್ ಇಂದ ನಾವ್ ಬೆಡ್ ಹಾಕ್ತಿದೀವಿ. ಆಲ್ರೆಡಿ ಸಬ್ಮಿಷನ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಹೇಗೆ ಕೋಡ್ ಮಾಡ್ತಾರೆ? ಅದ್ ಹೇಗ್ರಿ ಕ್ಲೋಸ್ ಮಾಡ್ತಾರೆ? ಇನ್ನು 5 ಮಿನಿಟ್ಸ್ ಟೈಮ್ ಇದೆ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಏನ್ರಿ ಇದು? ರೂಲ್ಸ್ ಬಗ್ಗೆ ಮಾತಾಡಿದ್ ನೀವೇ. ಟೆಂಡರ್ ಸಬ್ಮಿಟ್ ಮಾಡೋದಕ್ಕೆ ಯಾರೇ ಬಂದ್ರು ಅಕ್ಸೆಪ್ಟ್ ಮಾಡ್ಕೋತೀರಾ? ಯಾರ್ಯಾರೋ ಬರೋದಕ್ಕೆ ಕೊಡೋದಕ್ಕೆ ಇದು ಚೀಟಿ ಕಟ್ಟೋದು ಲಾಟ್ರಿನೋ ಅಲ್ಲ. ವಾಗ್ದೇವಿ ಗ್ರೂಪ್ ಸಿಇಒ ನಾನು. ಏನ್ ನಡೆಯುತ್ತೋ ಅದು ಗೊತ್ತಿದ್ದೇ ಬಂದಿದ್ದು. ಚೀಪ್ ಆಗಿ ಚಿಕ್ಕ ಚಿಕ್ಕದಾಗಿ ಮಾತಾಡೋದಕ್ಕಲ್ಲ. ನೀನು ಸಿಇಒನಾ? ಯಾವ ಅರ್ಹತೆಯಿಂದ ಮಾತಂತಿದ್ಯಾ? ವಾಗ್ದೇವಿ ಅವರ ಸೊಸೆ ನಾನು. ಈ ಅರ್ಹತೆ ಸಾಲ್ದ ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ? ನಮ್ ಮೇಡಮ್ಗೆ ತುಂಬಾನೇ ಇಷ್ಟವಾಗಿದ್ದ ಪ್ರಾಜೆಕ್ಟ್ ಇದು. ಇದನ್ನ ಸಾಧಿಸೋದು ನಮ್ಮ ಕರ್ತವ್ಯ. ಆದ್ರೆ ಈ ಬಿಟ್ಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಲೀಗಲ್ ಆಗಿ ಪ್ರೂಫ್ ಬೇಕು. ಸರ್, ನಮ್ ಮೇಡಮ್ ಸರಸುನ ಸಿಇಒ ಆಗಕ್ಕೆ ಪರ್ಮಿಷನ್ ಕೊಟ್ಟಿರೋ ಲೀಗಲ್ ಡಾಕ್ಯುಮೆಂಟ್ಸ್ ಇದು. ಅದ್ ಜಸ್ಟ್ ಒಂದಿನಕ್ಕಲ್ವಾ? ನಮ್ ಬಗ್ಗೆ ಡೀಟೇಲ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಈ ಡಾಕ್ಯುಮೆಂಟ್ಸ್ ಅಲ್ಲಿ ಅಂಟಿಲ್ ಫರ್ದರ್ ನೋಟಿಸ್ ಅಂತ ಇದೆ. ಅಂದ್ರೆ ನಮ್ ಮೇಡಮ್ ಹೇಳೋವರೆಗೂ ಕಷ್ಟಪಟ್ಟು ಹಾಕಿದ ಪ್ಲಾನ್ ಫೇಲ್ ಆಯ್ತಲ್ಲ ಪಾಪ. ಅದಕ್ಕೆ ಮುಖ ಬಾಡ್ ಹೋಗಿದೆ. ಪ್ಲಾನ್ ಏನು? ಫೋನಲ್ಲಿ ನಿಮ್ ಕಡೆಯವರ ಹತ್ರ ಕಾರ್ ನಂಬರ್ ಹೇಳಿಸಿದ್ಯಾ? ಆದ್ರೆ ಆ ಕಾರ್ ಎಲ್ಲಿದೆ, ಯಾವ ಕಂಡೀಷನ್ ಅಲ್ಲಿದೆ ಅಂತ ತಿಳ್ಕೋಬೇಕು ತಾನೆ? ನಮ್ ಮೇಡಮ್ ಮಿಸ್ ಆದಾಗ್ಲಿಂದ ಆ ಕಾರು ನಮ್ ಗ್ಯಾರೇಜ್ ಅಲ್ಲಿ ಇದೆ. ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನ್ ಫೋನ್ ಮಾಡಿಸೋದು ಅಂದ್ರೇನು? ನಿಜ ಹೊರಗ್ ಬಂದ್ಮೇಲೆ ಬಾಯಿ ಮುಚ್ಕೊಂಡೇ ಇರ್ಬೇಕು. ವಾದಿಸೋ ಧೈರ್ಯ ಮಾಡಬಾರ್ದು. ಜೈಲಿಗೆ ಹೋಗಿದ್ರು ನಿನ್ ಬುದ್ಧಿ ಬದಲಾಗಿಲ್ಲ ಅಂತಾಯ್ತು. ಯಾವ ಟೆಂಡರು ಹಾಕಲ್ಲ, ಎಲ್ಲ ಬಿಟ್ಟು ಹಾಕಿ ಪ್ರಶಾಂತವಾಗಿ ಹೊರಗಡೆ ಹೋಗಿ ಬದುಕ್ತೀನಿ ಅಂತ ಹೇಳಿ ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಲಾಸ್ಟ್ ಮಿನಿಟ್ ಅಲ್ಲಿ ತಗೊಂಡಿರೋ ಡಿಸಿಷನ್ ಇದು. ಅಷ್ಟೇ ಬಿಟ್ರೆ ಯಾವ ಪ್ಲಾನು ಇಲ್ಲ. ಪ್ರಾಜೆಕ್ಟ್ ಗೆದ್ಮೇಲೆ ಹೇಳ್ತೀನಿ
ನಿಮ್ ಕತೆನ. ಆ ಡೈಲಾಗು ನಮ್ದು. ಲಾಸ್ಟ್ ಮೂಮೆಂಟ್ ಅಲ್ಲಿ ವಾಗ್ದೇವಿ ಗ್ರೂಪ್ ಇಂದ ಬಂದಂತ ಕೋಟ್ ಸುರೇಖಾ ಗ್ರೂಪ್ ಟೆಂಡರ್ಗಿಂತ ಕಡಿಮೆ ಕೋಟ್ ಮಾಡಿದೆ. ಸೊ ಈ ಪ್ರಾಜೆಕ್ಟ್ ವಾಗ್ದೇವಿ ಗ್ರೂಪ್ಗೆ ಸೇರ್ಬೇಕಾಗಿದೆ. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ನೀವು ಇಲ್ಲಿ ಸೈನ್ ಮಾಡಿ. ನೀವು ಬನ್ನಿ ರಾಹುಲ್ ಅವರೇ. ಕಂಗ್ರಾಟ್ಸ್. ಏಯ್, ನಿಂತ್ಕೋ. ಎಲ್ಲಿಗೆ? ನಿಧಾನವಾಗಿ ಜಾರ್ಕೋತಿದ್ಯಾ? ಸೋತಿರೋ ನೋವಲ್ ಇದ್ದಾಳಲ್ಲ ರಾಹುಲ್ ಅವರೇ, ಮನೆಗೆ ಹೋಗಿ ಅಳ್ಬೇಕು ಅಂತನೇನು. ಆ ಅಳು ಆಮೇಲೆ ಇಟ್ಕೋ. ಮೊದಲು ನಮ್ಮ ಮೇಡಮ್ ಎಲ್ಲಿದ್ದಾರೆ ಅಂತ ಹೇಳು. ಯಾವ ಮೇಡಮ್? ಮಾಡೋದೆಲ್ಲ ಮಾಡಿ ಮತ್ತೆ ಮತ್ತೆ ಯಾಕೇನು ಗೊತ್ತಿಲ್ಲದೆ ಇರೋ ಹಾಗೆ ನಟಿಸ್ತಿದ್ಯಾ? ನಾಟಕ ಮಾಡೋದು ಅಂದ್ರೇನು? ನಿಮಗೆ ಫೋನ್ ಕಾಲ್ ಮಾಡಿಸಿದ್ದು ನಾನೇ, ಆದ್ರೆ ವಾಗ್ದೇವಿ ಬಗ್ಗೆ ನನಗೆ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈ ಪ್ರಾಜೆಕ್ಟ್ಗೋಸ್ಕರನೇ ಅಲ್ವಾ ನಮ್ಮಮ್ಮನವ್ರನ್ನ ಕಿಡ್ನಾಪ್ ಮಾಡಿಸಿ ನನ್ನನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ದೆ. ಸಾಕ್ ನಿಲ್ಸು.